ರೈತರ ಬದುಕು ಸಂಪೂರ್ಣವಾಗಿ ಪ್ರಕೃತಿಯ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ. ಅಂದ್ರೆ ಜಮೀನಲ್ಲಿ ಕಷ್ಟಪಟ್ಟು ಬೆಳೆದಂತ ಬೆಳೆ ಇನ್ನೇನು ಬೆಳೆ ಕೈಗೆ ಸಿಗಬೇಕು ಅನ್ನುವಷ್ಟರ ಹೊತ್ತಿಗೆ ಮಳೆ ಬಂದು ಅಥವಾ ಗಾಳಿ ಬಿಸಿಲು ಇದರಿಂದ ಕಂಪ್ಲೀಟ್ ಆಗಿ ಆ ಒಂದು ಫಸಲು ಕೈ ಬಿಟ್ಟು ಹೋಯ್ತು ಅಂತಂದ್ರೆ ಹಣ ಅಂತೂ ಹೋಗುತ್ತೆ, ಅದರ ಜೊತೆಗೆ ರೈತರ ಬದುಕು ಕೂಡ ತುಂಬಾ ಕಷ್ಟದ ಪರಿಸ್ಥಿತಿಗೆ ಸಿಕ್ಕಾಕೊಳ್ಳುತ್ತೆ. ಬಟ್ ಇಲ್ಲಿ ನೀವು ನಿಮ್ಮ ಒಂದು ಆರ್ಥಿಕ ಸಂಕಷ್ಟವನ್ನ ಸ್ವಲ್ಪವಾದ್ರೂ ಕಡಿಮೆ ಮಾಡ್ಕೊಳ್ಬೇಕು ಅಂತಂದ್ರೆ ಬೆಳೆ ಹಾನಿ ಪರಿಹಾರ ಆಗಿರ್ಬೋದು ಅಥವಾ ಬೆಳೆ ವಿಮೆ ಯೋಜನೆಯನ್ನ ಮಾಡಿಸ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಬೆಳೆ ಹಾನಿ ಆಯ್ತು ಅಂತಂದ್ರೆ ಯಾವ ರೀತಿಯಾಗಿ ಹಣ ಸಿಗುತ್ತೆ ಅನ್ನೋದನ್ನ ಹೇಳ್ತೀನಿ. ಸೊ ಪ್ರತಿ ಹೆಕ್ಟೇರ್ಗೆ ಇಲ್ಲಿ ನಿಮ್ಗೆ ಮಳೆಯಾಶ್ರಿತ ಬೆಳೆಗಳು ಅಂತಂದ್ರೆ 17,000 ರೂಪಾಯಿವರೆಗೆ ಸಿಗುತ್ತೆ. ನೀರಾವರಿ ಬೆಳೆಗಳು ಅಂತಂದ್ರೆ 25,500 ರೂಪಾಯಿವರೆಗೆ ಸಿಗುತ್ತೆ. ಬಹುವಾರ್ಷಿಕ ಬೆಳೆ ಅಂತಂದ್ರೆ 25,500 ರೂಪಾಯಿವರೆಗೆ ಯಾವುದೇ ಮಧ್ಯವರ್ತಿಗಳ ಕಾಟ ಇಲ್ಲದೆ ಹಣವನ್ನ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತೆ. ಸೊ ಹಾಗಾದ್ರೆ ಹಣ ಜಮಾ ಆಗಿದ್ಯೋ ಇಲ್ವೋ ಅನ್ನುವಂಥದ್ದನ್ನ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು? ಸಿಂಪಲ್, ನಿಮ್ಗೆ ಸ್ಕ್ರೀನ್ ಮೇಲೆ ಒಂದು ಲಿಂಕ್ ಅನ್ನ ಹಾಕಿರ್ತೀನಿ. ಈ ಒಂದು ವೆಬ್ಸೈಟ್ ಹೋಗಿ ನಿಮ್ಮ ಒಂದು ಬೆಳೆ ವಿಮೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ನಿಮ್ಗೆ ಅಪ್ಲಿಕೇಶನ್ ಸ್ಟೇಟಸ್ ಅನ್ನುವಂಥದ್ದು ಇರುತ್ತೆ. ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಗೆ ಕ್ಯಾಪ್ಚಾ ಕೋಡ್ ಅನ್ನ ಎಂಟರ್ ಮಾಡಿ ನೀವು ಸರ್ಚ್ ಬಟನ್ ಅನ್ನ ಒತ್ತಬೇಕು. ಅದಾದ್ಮೇಲೆ ಬ್ಯಾಂಕ್ ಡೀಟೇಲ್ಸ್, UTR ಡೀಟೇಲ್ಸ್ ಕಾಲಮ್ ನಲ್ಲಿ ಪರಿಹಾರದ ಹಣ ಜಮಾ ಆಗಿರುವ ವಿವರಗಳನ್ನ ಇಲ್ಲಿ ನೀವು ಚೆಕ್ ಮಾಡಬಹುದು. ಬಟ್ ಇಲ್ಲಿ ರೈತರು ಒಂದಷ್ಟು ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಸ್ನೇಹಿತರೆ. ಅದೇನಪ್ಪಾ ಅಂತಂದ್ರೆ ಬೆಳೆ ಹಾನಿಯಾದ ತಕ್ಷಣ ಸಂಬಂಧಿಸಿದಂತ ಇಲಾಖೆಗೆ ಮಾಹಿತಿಯನ್ನ ನೀಡಬೇಕು. ಪ್ರತಿ ಹಂಗಾಮಿನ ಆರಂಭದಲ್ಲೇ ಬೆಳೆ ವಿಮೆ ಮಾಡಿಸ್ಕೊಳ್ಬೇಕು. ಬ್ಯಾಂಕ್ ಖಾತೆ ಆಧಾರ್ಗೆ ಲಿಂಕ್ ಆಗಿರಬೇಕು. ಈ 3 ವಿಷಯಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. ಸೊ ನೀವು ಬೆಳೆ ವಿಮೆಯನ್ನ ಮಾಡಿಸಿದ್ದೀರಾ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬಾಸ್ ವಾಲಾ, ಬಿ ದ ಬಾಸ್.